ANM ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ, ದೀಪಗಳು, ಕುಂಕುಮ, ಬಟ್ಟು, ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ದೇವರಾಜ ಅರಸುರವರು ಓರ್ವ ಸಾಮಾಜಿಕ ರಾಜಕೀಯ ಕ್ರಾಂತಿಯ ಹರಿಕಾರ. ಮುಕುಂದರಾಜ್ ಅಭಿಮತ. ಚಿಂತಾಮಣಿ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ಸಾಮಾಜಿಕ ಕ್ರಾಂತಿ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ 111ನೇ ಜನ್ಮ ದಿನಾಚರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಇಂದು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಆಗಮಿಸಿದ್ದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದರಾಜ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರು ಕರ್ನಾಟಕದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಅಪರೂಪದ ನಾಯಕ. ಜಮೀನ್ದಾರಿ ಪದ್ಧತಿ ಕೊನೆಗಳಿಸಿ ಉಳುವನೆ ಭೂಮಿಯ ಒಡೆಯ ಕಾಯ್ದೆಯಡಿ ಗೇಣಿದಾರರಿಗೆ ಭೂಮಿ ಹಕ್ಕು ಒದಗಿಸಿದವರು. LG ಆವನೂರು ಅವರ ನೇತೃತ್ವದಲ್ಲಿ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ರಚಿಸಿ ಶೋಷಿತ ಹಾಗೂ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ತಂದುಕೊಟ್ಟ ಮಹಾನ್ ಚೇತನ ಎಂದು ಬಣ್ಣಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಸಕ್ಬಾಲ್ ಮಾತನಾಡಿ, ತಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವ ಸ್ನೇಹಿತರು, ಸಂಗಾತಿಗಳು ಹಾಗೂ ಸಾಗುವ ಹಾದಿ ಅತ್ಯಂತ ಮುಖ್ಯ. ನಾವಿಂದು ಏನಾಗಿದ್ದೆವೋ ಅದು ನಾವು ನಡೆದು ಬಂದ ಹಾದಿಯ ಫಲ. ಹಿರಿಯರು ತೋರಿಸಿದ ಸನ್ಮಾರ್ಗದಲ್ಲಿ ಸಾಗುತ್ತಾ ಜೀವನ ಎಂಬ ಅಮೃತವನ್ನು ಸವಿಯುವಂತಿರಬೇಕು. ದಾರಿಯಲ್ಲಿ ಸಿಗುವ ಅಡೆತಡೆಗಳು ಅಥವಾ ಕ್ಷುಲ್ಲಕ ವಿಚಾರಗಳ ಕಡೆಗೆ ಗಮನ ಹರಿಸಬಾರದು ಎಂದು ಕಿವಿಮಾತು ಹೇಳಿದರು. ಸಾಮಾಜಿಕ ಹೋರಾಟಗಾರರಾದ ರುತ್ ಮನೋರಮಾ ಹಾಗೂ ಪೆರ್ಮಾಚನಹಳ್ಳಿಯ ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ ಅವರು ಅರಸವರ ಕೊಡುಗೆ ಹಾಗೂ ಸಾಮಾಜಿಕ ಸಮಾನತೆ ಕುರಿತು ವಿಚಾರ ಮಂಡಿಸಿದರು. ಈ ಸಂದರ್ಭದಲ್ಲಿ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ಬೇಬಿ ರಾಣಿ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲೂಕು ಅಧ್ಯಕ್ಷ ಮುಂಜಾನಪ್ಪ, ಚಿಮ್ಮುಲ್ ನಿರ್ದೇಶಕರಾದ ಕೃಷ್ಣಾರೆಡ್ಡಿ ಆವಲಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸನ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಖಂಡಿತ ಹೋಗೋದಿಲ್ಲ, ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಈಗಾಗಲೇ ಕಾರ್ಯಕ್ರಮ ಕೂಡ ತಡವಾಗಿ ಶುರುವಾಗಿರೋದ್ರಿಂದ ಕೇವಲ ಒಂದು 2 ಮಾತುಗಳನ್ನ ಹೇಳಿ ನಾನು ನನ್ನ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸೋದಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳೇ, ತಾವು ತಮ್ಮ ಜೀವನದ ಧ್ಯೇಯೋದ್ದೇಶಗಳು ಮತ್ತು ತಮ್ಮ ಜೀವನದ ಪ್ರಕ್ರಿಯೆ, ಜೀವನ ಹೇಗಿರಬೇಕು ಅಂತಂತಂದ್ರೆ, ತಮ್ಮ ಜೀವನ ಶೈಲಿ ಜೇನುನೊಣದ ಹಾಗಿರ್ಬೇಕಂತೆ. ಜೇನುನೊಣದ ಹಾಗಿರುತ್ತೆ ಅಂತಂದ್ರೆ, ನಾನು ಕೂಡ ಜೇನುನೊಣ ಭಾಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವರು ಹೇಳ್ತಾರೆ, ಜೇನುನೊಣ ಬೆಟ್ಟಗಳಲ್ಲಿರಲಿ, ಕಾಡಿನಲ್ಲಿರಲಿ, ಪರ್ವತಗಳ ಮೇಲಿರಲಿ, ಎಲ್ಲಾದ್ರೂ ಇರಲಿ, ಆ ಜೇನುನೊಣ ಹೂವನ್ನೇ ಹುಡ್ಕಾಡ್ಕೊಂಡು ಹೋಗುತ್ತೆ.
ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡ್ಕಾಡುತ್ತೆ ಹೊರತು ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳುತ್ತೆ. ಆ ಹೂವನ್ನು ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದರ ಬಣ್ಣನ ನಾಶ ಮಾಡೋದಿಲ್ಲ, ಅದ್ರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನ ಮಾತ್ರ ಹೀರಿಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೊಡಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು, ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು, ಹಾಗೆ ನಮ್ಮ ದಾರಿದೀಪಗಳಾದಂಥ ಎಲ್ಲ ಗುರುಗಳಿಗೂ ಕೂಡ ನಾವು ವಂದಿಸ್ತಾ ಅವರು ತೋರಿಸಿದಂಥ ದಾರಿಯಲ್ಲೇ ನಾವು ಮುನ್ನಡೀತಾ ಜೇನು ನೋಡದಂತೆ ಆಯ್ಕೆಯ ರೀತಿಯಲ್ಲಿ ಸುಮಧುರವಾದಂಥ ಅಮೃತನ ಸವಿಯುವಂಥ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂಥ ಹೆಣಗಳು, ಹೆಗ್ಗಣಗಳನ್ನ ಮೂಸುವ ರೀತಿ ಯಾವತ್ತೂ ಆಗಬಾರ್ದು. ಮಾಡೋದಕ್ಕೆ ನಮ್ಮ ಪ್ರತಿ ಪ್ರಯತ್ನ ಕೂಡ, ನಮ್ಮ ಸಂಕಲ್ಪ ಕೂಡ ಇರಬೇಕು ಅಂತ ಬಯಸ್ತಾ, ಮುಖ್ಯ ಅತಿಥಿಗಳು ಗಣ್ಯರು ವೇದಿಕೆ ಮೇಲಿದ್ದಾಗ ಭಾಷಣ ಅಷ್ಟು ಸೂಕ್ತವಲ್ಲ. ನಮ್ಮ ತಾಲೂಕು ಸರ್ಕಾರ ಏನಿದೆಯೋ ಅದರ ಅವಿಭಾಜ್ಯ ಅಂಗವಾಗಿ ಜರುಗುತ್ತಿರುವಂತಹ 111ನೇ ಜನ್ಮದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ಸಂತೋಷವಾಗಿದ್ದೀವಿ, ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಮನದುಂಬಿದ ಶುಭಾಶಯಗಳು. ಅದಕ್ಕೆ ಒಂದು ಚಪ್ಪಾಳೆ ನಮಗೋಸ್ಕರ ನಾವು ಹೋಗಬೇಕು. ಸಾಮಾಜಿಕ ನ್ಯಾಯ ಅಂದ್ರೆ ಸಾಮಾಜಿಕ ಅನ್ಯಾಯ ಅಲ್ಲಿ ಖಂಡಿತ ಆಗಿದೆ ಅಂತಾನೆ ಅರ್ಥ. ಸಾಮಾಜಿಕ ಅನ್ಯಾಯ ಯಾವುದು ಅಂತ ಹೇಳೋದಾದ್ರೆ ನಮ್ಮ ಜಾತಿಯ, ಧರ್ಮದ, ವರ್ಗದ, ಭಾಷೆಯ, ಜನಾಂಗೀಯದ ಮತ್ತು ನಮ್ಮ ಲಿಂಗತ್ವದ, ಲೈಂಗಿಕತೆ ಎಲ್ಲಾ ವಿಚಾರಕ್ಕೂ ಈ ಸಮಾಜ ಒಂದಲ್ಲ ಒಂದು ರೀತಿಯಾದಂತಹ ಶೋಷಣೆ ಮತ್ತು ಹಿಂಸೆ ಕಟ್ಟಿಟ್ಟ ಬುದ್ಧಿಯಾಗಿದೆ. ಅದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ 21ನೇ ಶತಮಾನದಲ್ಲಿ ಕಾಣ್ತಿರುವುದು ತುಂಬಾ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಅದೇ 11, 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಅಂತ ನಾವೇನ್ ನೋಡ್ತಾ ಇದ್ವಿ, ಆ ಅನುಭವ ಮಂಟಪ ತುಂಬಾ ಅವಾಗಿನ ಕಾಲ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಭಾವಿಸ್ತಾ ಇದ್ದೀನಿ. ಬಟ್ 21ನೇ ಶತಮಾನದಲ್ಲಿ ಇವತ್ತು ಕೂಡ ಜಾತಿ ತಾರತಮ್ಯ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ನಿಂತಿಲ್ಲ. ಯಾಕೆ ಅಂದ್ರೆ ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಮೆಜಾರಿಟೇರಿಯನಿಸಮ್ ಆಸ್ ವೆಲ್ ಆಸ್ ದ ಮೈನಾರಿಟೇರಿಯನಿಸಮ್. ಇಲ್ಲಿ ಮೆಜಾರಿಟಿ ಇದ್ದಾರೆ, ಅವನನ್ನು ದಬ್ಬಾಳಿಕೆ ಮಾಡ್ತಾ ಹೋಗ್ತಾರೆ. ನಾವೆಲ್ಲರೂ ಅಲ್ಪಸಂಖ್ಯಾತರು, ದಮನಿತರು, ಶೋಷಿತರಾಗಿರುವ ಕಾರಣಕ್ಕಾಗಿ ಯಾರನ್ನ ತೀರ್ಮಾನ ಮಾಡ್ತಾರೋ ಪ್ರಶ್ನೆನ ವಾಪಸ್ ಸಮಾಜಕ್ಕೆ ನಾವು ಕೇಳಬೇಕಾಗ್ತಾ ಇದೆ. ನಂದು ಚಿಂತಾಮಣಿ ತಾಲೂಕು ಪೆರ್ಮಾಸ್ನಹಳ್ಳಿಯಲ್ಲಿ ನಾನು ಒಂದು 5 ವರ್ಷ ಬಂದು ಅಪ್ಪ ಅಮ್ಮ ಇಲ್ಲೇ ಹುಟ್ಟಿದ್ದು. ನಮ್ಮ ಅಪ್ಪ ಅಮ್ಮ ನೇಕಾರ ಸಮುದಾಯದಿಂದ ಅವರು ಆ ಹಿನ್ನೆಲೆಯಿಂದ ಬಂದಿದ್ದಾರೆ. ಬಟ್ ಮನೆ ನಾವು ಕಟ್ಟಿದ್ವಿ, ಜೀವನ ಮಾಡಬೇಕು ಅಂತ ಅನ್ಕೊಂಡು ಎಲ್ಲವನ್ನೂ ಆಯ್ತು. ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇಟ್ಟಿದ್ದೀವಿ. ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇಟ್ಟಿದ್ದು ಒಂದೇ ಕಾರಣಕ್ಕೆ ನಮ್ಮನೆಗೆ ಯಾರು ಬರ್ತಾನೆ ಇಲ್ಲ. ನನಗೆ ಬೇಡರಿಲ್ಲ, ನೀವು ಬಂದಿರೋ ಚಿಂತೆ ಇಲ್ಲ. ಬಟ್ ನನಗೆ ಯಾಕೆ ಇಷ್ಟೊಂದು ಮಡಿಬಂದಿಗಿದೆ ಅಂದ್ರೆ ಯಕ್ಷ ಪ್ರಶ್ನೆ ಇವತ್ತು ನನಗೆ ತುಂಬಾ ಕಾಡ್ತಾ ಇದೆ. ಬಿಸಿ ಊಟದ ಒಂದು ನಮ್ಮ ಮಕ್ಕಳಿಗೆ ಊಟ ಹಾಕ್ತೀವಿ, ಅಲ್ಲಿ ದಲಿತ ಹೆಣ್ಣು ಮಕ್ಕಳು, ದಲಿತ ಸಮುದಾಯದವರು ಸಪೋಸ್ ಅಡಿಗೆ ಮಾಡಿ ಬಡ್ಸಕ್ ಹೋದ್ರೆ ಮೇಲ್ಜಾತಿ ಮೇಲ್ವರ್ಗದ ಮಕ್ಕಳು ಊಟ ಮಾಡ್ತಾ ಇಲ್ಲ. ಇದೆಂತ ಒಂದು ಶೋಚನೀಯ ಅಂತ ಅನಿಸ್ತಾ ಇದೆ. ನಮ್ಮ ಈ ಮಹಿಳಾ ಮೀಸಲಾತಿ ಜೊತೆಗೆ ಜಾತಿಯ ಆಧಾರದಲ್ಲಿ ಬರುವಂತಹ, ವರ್ಗದ ಆಧಾರದಲ್ಲಿ ಬರುವಂತಹ ಈ ಸೋಕಾಲ್ಡ್ ರಿಸರ್ವೇಶನ್ ಅಂತ ನಾವೇನ್ ಮಾಡ್ಕೊಂಡಿದ್ದೇವೆ, ಅದು ಅಂಬೇಡ್ಕರ್ ಸಾಹೇಬ್ ಇದ್ದಂತ ಒಂದು ಕಾರಣಕ್ಕಾಗಿ ಆಗಿರುವಂತಹ ಘಟನೆ ಈಗ ತುಂಬಾ ಜನ ವಿರೋಧ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಂತೋಷ್ ಹೆಗಡೆ ಅಂತ ಪ್ರಜ್ಞಾವಂತರು. ಇಂಥ ಮೀಸಲಾತಿಯನ್ನ ಅವ್ರು ಕಂಪ್ಲೀಟ್ ಆಗಿ ವಿರೋಧ ಮಾಡೋದು ಯಾಕೆ ಅಂತ ಪ್ರಶ್ನೆ. ಸೊ ಎಲ್ಲಿ ತನಕ ನಮಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿ ತನಕ ನಮಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ಅಲ್ಲಿ ತನಕ ನಮಗೆ ಮೀಸಲಾತಿ ಬೇಕೇ ಬೇಕು ಅನ್ನೋ ವಾಪಸ್ ಪ್ರತಿಪಾದನೆ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಮನದಿಂದ ಶುಭಾಶಯಗಳು. ಜೈ ಭೀಮ್, ನಮಸ್ಕಾರ, ಶರಣ. ಇಲ್ಲೇನಾದ್ರೂ ಅಧಿಕಾರಿಯಾಗಿ ಇಲ್ಲಿ ಬಂದು ಅಧಿಕಾರವನ್ನು ನಡೆಸಬೇಕು ಅಂದ್ರೆ ಯಾವುದೇ ಒಬ್ಬ ಹೆಣ್ಣು ಮಗಳು ಮಂತ್ರಿ ಆಗ್ಬೇಕು, ಶಾಸಕರಾಗಬೇಕು, ಅಥವಾ ವಿಧಾನಸಭೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು, ಮುನ್ಸಿಪಲ್ ಸದಸ್ಯರಾಗಬೇಕು, ಅಥವಾ IAS ಅಧಿಕಾರಿ, KS ಅಧಿಕಾರಿ ಆಗ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದರಿಂದ ಸಾಧ್ಯ ಆಗಿದೆ? ವಿದ್ಯೆಯಿಂದ. ಅರ್ಥ ಮಾಡ್ಕೋಬೇಕು ನೀವು, ವಿದ್ಯೆಯಿಂದ. ಆ ವಿದ್ಯೆಯ ಬಲದಿಂದಲೇ ಮತ್ತು ಸಂವಿಧಾನದ ಶಕ್ತಿಯಿಂದ ನಮ್ಮ ದೇಶದಲ್ಲಿರುವ ಹೆಣ್ಣು ಮಕ್ಕಳು ಇವತ್ತು
ಪ್ರಧಾನಮಂತ್ರಿಗಳು ಆಗ್ತಾರೆ, ರಾಷ್ಟ್ರಪತಿ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದೇ ದೇವರ ಕೃಪೆಯಿಂದ ಅಲ್ಲ. ಇದೆಲ್ಲ ಸಾಧ್ಯ ಆಗಿರೋದು ಇಲ್ಲಿ ಈ ದೇಶದಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾತ್ಮ ಗಾಂಧಿ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಜಾಪ್ರಭುತ್ವ ಬರ್ತಿದ್ದ ಹಾಗೆ ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನ ಬರೆದುಕೊಟ್ಟ ಅಂಬೇಡ್ಕರ್ ಅವರನ್ನ, ರಾಮ್ಜಿ ಅವರನ್ನ ಮತ್ತೆ ಮತ್ತೆ ನೆನಪು ಮಾಡ್ತಾ ಇರೋದು ಇದೆಯಲ್ಲ, ಅದು ನನಗೆ ಬಹಳ ಸಂತೋಷದ ವಿಷಯ. ಸಾಮಾನ್ಯವಾಗಿ ನಮ್ಮ ಜನ ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಮಕ್ಕಳಿಗೆ ದೇವಾನುದೇವತೆಗಳ ಹೆಸರೆಲ್ಲ ಇಡ್ತಾ ಇರ್ತಾರೆ. ಯಾವ ದೇವರಿಂದ ಯಾರಿಗೆ ಏನ್ ಲಾಭ ಆಗಿದೆಯೋ ಗೊತ್ತಿಲ್ಲ ನನಗೆ, ಆದ್ರೂ ಆ ದೇವತೆಗಳ ಹೆಸರೆಲ್ಲ ಮಕ್ಕಳಿಗೆ ಇಡ್ತಾರೆ. ರಾಮ, ಕೃಷ್ಣ, ಹಾಗೆ ಹೀಗೆ ಎಲ್ಲ ಇಡ್ತಾರೆ. ಯಾವ ರಾಮ ಕೃಷ್ಣ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದಿಲ್ಲ. ಯಾರಿಗಾದ್ರೂ ಬಂದಿದ್ದಾರೆ ಅಂತಂದ್ರೆ ನನಗೆ ಹೇಳಿದ್ರೆ ನೀವು ಸಂತೋಷ ಪಡ್ತೀನಿ. ಹಾಗಾಗಿಲ್ಲ. ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ದೇಶದ ಮೇಲೆ ಅನೇಕ ಅನ್ಯಾಯಗಳು ನಡೆದಿವೆ, ವಿದೇಶಿಯರ ಆಕ್ರಮಣಗಳಾಗಿದ್ದಾವೆ, ದೇವಾಲಯಗಳನ್ನೇ ಅವರು ಹೊಡೆದಾಕಿದ್ದಾರೆ. ಹೊರಗಡೆಯಿಂದ ಬಂದವರು ಅಷ್ಟೇ ಅಲ್ಲ, ನೀವು ಸರಿಯಾಗಿ ಇತಿಹಾಸ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಈ ದೇಶದಲ್ಲಿದ್ದಂತ ಬೌದ್ಧ ವಿಹಾರಗಳನ್ನ ಇನ್ಯಾರೋ ಶೈವರೋ ವೈಷ್ಣವರೋ ಯಾರೋ ಹೊಡೆದಾಕಿರ್ತಾರೆ. ವೈಷ್ಣವರ ದೇವಾಲಯಗಳನ್ನ ಲಿಂಗಾಯತರು ಹೊಡೆದಾಕಿರ್ತಾರೆ. ಲಿಂಗಾಯತರ ಶಿವ ಮಂದಿರಗಳನ್ನ ಮತ್ತಿನ್ಯಾವುದೋ ಜೈನ ಸಮುದಾಯಕ್ಕೆ ಸೇರಿದವರು ಹೊಡೆದಾಕಿರ್ತಾರೆ. ಆತರ ಇಲ್ಲಿ ಹೊರಗಿನಿಂದ ಈ ಮುಸಲ್ಮಾನರಿಗೆಲ್ಲ ದಾಳಿ ಆಗಕ್ಕೆ ಮೊದಲೇ ಇಲ್ಲಿದ್ದಂತ ಜನ ಇವರೇ ಜಗಳ ಕಾಯೋರು. ಇವರೇ ಜೈನರನ್ನ ಕಂಡ್ರೆ ಬೌದ್ಧರಿಗೆ ಆಗ್ತಿರ್ಲಿಲ್ಲ, ಬೌದ್ಧರನ್ನ ಕಂಡ್ರೆ ಬ್ರಾಹ್ಮಣರಿಗೆ ಆಗ್ತಿರ್ಲಿಲ್ಲ, ಬ್ರಾಹ್ಮಣರನ್ನ ಕಂಡ್ರೆ ಶೈವರಿಗೆ ಆಗ್ತಿರ್ಲಿಲ್ಲ, ಲಿಂಗಾಯತರಿಗೆ ಆಗ್ತಿರ್ಲಿಲ್ಲ. ಈ ತರ ಒಂದು ದೊಡ್ಡ ವೈಷಮ್ಯದ ಮನಸ್ಥಿತಿ ಇತ್ತು. ಎದುರುಗಡೆ ಹುಣಸೂರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಕ್ಕೆ ಅಭ್ಯರ್ಥಿಗಳೇ ಇರೋದಿಲ್ಲ. ಅಲ್ಲಿನ ಜನ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಎಲೆಕ್ಷನ್ನೇ ನಡೆಯಲ್ಲ. ಅಷ್ಟರ ಮಟ್ಟಿಗೆ ದೇವರಾಜ ಅರಸು ಅವರು ಈ ಜನರ ಮನಸ್ಸನ್ನ, ಕರ್ನಾಟಕದ ಜನರ ಮನಸ್ಸನ್ನ ಆಕ್ರಮಣ ಮಾಡಿದ್ರು ಮತ್ತು ಆವರಿಸಿಕೊಂಡಿದ್ರು. ಅಂದ್ರೆ ಇದಕ್ಕೆ ಏನು ಕಾರಣ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ದೇವರಾಜ ಅರಸು ಅವರ ಜಾತಿಯ ಜನ ಇದಾರಲ್ಲ, ಅವ್ರು ಬಹಳ ಜನ ಏನಿಲ್ಲ, ಅರಸು ಜನಾಂಗದವರು ಎಲ್ಲ ಬೆರಳಿಕೆಯ ಜನ ಅಷ್ಟೇ. ಅದು ನಮ್ಮ ಮೈಸೂರು ಸುತ್ತಮುತ್ತ ಒಂದಷ್ಟು ಕುಟುಂಬಗಳು ಅರಸು ಜನಾಂಗದವ್ರದ್ದಿದೆ. ಅದ್ರ ಬದಲಿಗೆ ಅವ್ರನ್ನ ಆಯ್ಕೆ ಮಾಡಿದ್ದು ಎಲ್ಲಾ ಜಾತಿಯ ಜನ. ನಾನು ಕಾರ್ನಲ್ಲಿ ಬರ್ತಾ ನಮ್ಮ ಗೌರವ್ ಜೊತೆಲಿದ್ರು ವಕೀಲರು, ಅವ್ರಿಗೆ ಹೇಳ್ತಾ ಇದ್ದೆ ಏನಂತಂದ್ರೆ, ಇವತ್ತು ಯಾವುದೇ ರಾಜಕಾರಣಿ ಅಧಿಕಾರಕ್ಕೆ ಬರಬೇಕು ಅಥವಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾನೆ? ಅವ್ರ ಜಾತಿಯವರು ಎಲ್ಲಿ ಜಾಸ್ತಿ ಇದಾರೋ ಅಲ್ಲಿಗೆ ಹೋಗೋದು. ಯಾಕೆಂದ್ರೆ ನಮ್ಮ ಜಾತಿಯವರಾದ್ರೂ ಓಟ್ ಹಾಕ್ತಾರೆ ಅನ್ನುವಂತ ಒಂದು ನಂಬಿಕೆ. ಅವರು ತಮ್ಮ ಜಾತಿಯವರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿಗೆ ಹೋಗ್ತಾರೆ ಮತ್ತು ಚುನಾವಣೆ ನಿಲ್ತಾರೆ. ಇದನ್ನ ಯಾಕೆ ಹೇಳಿದೆ ಅವರಿಗೆ ಅಂತಂದ್ರೆ, ಮಯೂರ ಅಂತ ಗೊತ್ತಲ್ವಾ ನಿಮ್ಗೆ? ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಚಕ್ರವರ್ತಿ, ಕದಂಬ ವಂಶದ ಸಾಮ್ರಾಟ ಮಯೂರ ಚಕ್ರವರ್ತಿ ಗೊತ್ತಿರ್ಬೇಕು ನಿಮ್ಗೆ. ರಾಜ್ಕುಮಾರ್ ಸಿನಿಮಾ ನೋಡಿಲ್ವಾ? ನೋಡಿರ್ತೀರಿ ಮಕ್ಕಳೇ ನೀವು. ಸೊ ಹಾಗಾಗಿ ಆ ಮಯೂರ ಎಲ್ಲೋ ತಮಿಳುನಾಡಿನ ಕಂಚಿಯಲ್ಲಿ ಬ್ರಾಹ್ಮಣ ವಟುವಿನ ವೇಷ ಹಾಕಿ ವಿದ್ಯೆ ಕಲಿಯಕ್ಕೆ ಹೋಗ್ತಾನೆ. ಯಾವಾಗ ಇವನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಗೊತ್ತಲ್ಲ, ಬ್ರಾಹ್ಮಣಗಳಲ್ಲೇ ಇರೋರು ವಿದ್ಯಾಭ್ಯಾಸವನ್ನ ಮಾಡೋ ಹಾಗೆ ಇರಲ್ಲ. ಅದು ನಮ್ಮ ಪುರಾಣಗಳಲ್ಲೂ ಇದೆ. ಕರ್ಣನಂತ ಒಬ್ಬ ಸೂತ ಪುತ್ರ ರಾಮರ ಬಳಿಗೆ ವಿದ್ಯೆ ಕಲಿಯಕ್ಕೆ ಹೋದಾಗ ಇವನು ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾದಾಗ ಏನಾಗುತ್ತೆ, ಕರ್ಣನ್ನ ಶಾಪ ಕೊಟ್ಬಿಡ್ತಾನೆ ಪರಶುರಾಮ. ನಾನು ಹೇಳ್ಕೊಟ್ಟಿರೋ ಪಾಠ ನಿಮಗೆ ಪರೀಕ್ಷೆ ಟೈಮ್ನಲ್ಲಿ ಮರ್ತೋಗ್ಬಿಡ್ಲಿ ಅಂತ. ಗುಣ ಏನು ಅಂತಂದ್ರೆ, ಅವರು ಸಾಹಿತ್ಯವನ್ನ ಓದ್ಕೊಂಡಿದ್ರು, ಇಂಗ್ಲಿಷ್ ಸಾಹಿತ್ಯವನ್ನ ಆಳವಾಗಿ ಓದ್ಕೊಂಡಿದ್ರು. ಶೇಕ್ಸ್ಪಿಯರ್ ಬಗ್ಗೆ ಅಧಿಕೃತವಾಗಿ ದೇವರಾಜ ಅರಸು ಅವರು ಮಾತಾಡೋರು. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯವನ್ನ ಗಂಭೀರವಾಗಿ ಓದ್ಕೊಂಡಿದ್ರು. ಅವರ ಸಹಪಾಠಿ ರೀತಿಯಲ್ಲಿದ್ದಂತ ಗೆಳೆಯ ಮತ್ತು ಸಂಬಂಧಿಕ ಸುಬ್ರಹ್ಮಣ್ಯ ರಾಜೇ ಅರಸ್, ಯಾರು ಗೊತ್ತಾ ಅವರು? ಚದುರಂಗ. ಅವರ ಕಾವ್ಯನಾಮ ಏನು? ಚದುರಂಗ. ಚದುರಂಗರ ಸಲಹೆಯನ್ನ ಪಡೆಯೋರು ಪ್ರತಿ ಸಲವು. ಚದುರಂಗರು ಏನು ಹೇಳ್ತಾ ಇದ್ರೋ ಅದನ್ನ ಕೇಳೋರು. ಯಾಕಂದ್ರೆ ಚದುರಂಗ ಆ ಕಾಲಕ್ಕಾಗಲೇ ಕನ್ನಡದಲ್ಲಿ ಅತ್ಯುತ್ತಮ ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಸಾಹಿತಿಯಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ರು ಚದುರಂಗ ಅವರು. ಅವರ ಸಲಹೆಯನ್ನ ಪಡೆಯೋರು. ಹೀಗಾಗಿ ಒಂದು ಸಾಹಿತ್ಯ ಇದ್ರು. ಯಾರಿಗೆ ಸಾಹಿತ್ಯ, ಸಂಸ್ಕೃತಿ ಇಂಥವೆಲ್ಲ ಆಳವಾಗಿ ಅರಿವಿನಲ್ಲಿ ಇರ್ತದೋ ಅವರು ಅಪ್ಪಟ ಮನುಷ್ಯರಾಗ್ತಾರೆ ಅನ್ನೋದಕ್ಕೆ ದೇವರಾಜ ಅರಸು ಬಹಳ ದೊಡ್ಡ ಒಂದು ಉದಾಹರಣೆಯಾಗಿ ನಮಗ್ ಕಾಣಿಸ್ತಾರೆ. ಅವರು ಅಪ್ಪಟ ಮನುಷ್ಯ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಎಲ್ಲ ಇದನ್ನು ಮೀರಿ
ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳುವಂತವನೇ ಅಪ್ಪಟ ಮನುಷ್ಯ. ನಾನು ಮಾತ್ರ ದೊಡ್ಡವನು, ನಾನು ದೊಡ್ಡ ಜಾತಿಯಲ್ಲಿ ಹುಟ್ಟಿದೀನಿ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ ಅನ್ನೋರು ಮನುಷ್ಯರೇ ಅಲ್ಲ, ಅವರು ರಾಕ್ಷಸರು. ಈ ಮಾತು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ನನ್ನೊಬ್ಬನ ಕಥೆ ಅಲ್ಲ, ನನ್ನಂತ ಅಸಂಖ್ಯಾತ ಜನರಿಗೆ, ತಳ ಸಮುದಾಯದವರಿಗೆ, ಈ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಬೇಡ್ರು, ಬೆಸ್ತರು, ಕ್ಷೌರಿಕರು, ಮಡವಾಳರು, ದೇವಾಂಗದವರು, ಹೀಗೆ ಎಲ್ಲ ಜಾತಿಯವರಿಗೆ ಅವರವರ ಜಾತಿಗಳಿಗೆ ತಕ್ಕ ಹಾಗೆ ಮೀಸಲಾತಿಯನ್ನ ಕೊಟ್ಟಿದ್ದು ದೇವರಾಜ ಅರಸು ಅವರು. ಅದು ನಮ್ಮಲ್ಲಿ ಇದೇ ಇರಲಿಲ್ಲ, ಆ ರೀತಿ ಮೀಸಲಾತಿ ಕೊಡುವಂತದ್ದೇ ಇರಲಿಲ್ಲ. ಮೀಸಲಾತಿಯನ್ನ ಬಾಬಾ ಸಾಹೇಬ್ರು ಕೊಡ್ಬೇಕಂತ ಹೇಳ್ತಾರೆ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ರಿಗಿಂತ ಹಿಂದೆ ಶಾಹು ಮಹಾರಾಜ್ ಅಂತ ಇರ್ತಾರೆ, ಸೊಲ್ಲಾಪುರದ ಮಹಾರಾಜ, ಅವರು ಮೀಸಲಾತಿ ಕೊಡ್ತಾರೆ. ಅಷ್ಟೇ ಅಲ್ಲ, ನಾವು ಕನ್ನಡಿಗರು ಎಷ್ಟು ಹೆಮ್ಮೆ ಪಡಬೇಕು ಅಂತಂದ್ರೆ, ನಮ್ಮ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಕಮಿಷನ್ ಅನ್ನ ತರೋದ್ರ ಮೂಲಕ ತಳ ಸಮುದಾಯಗಳಿಗೆ ಮೀಸಲಾತಿ ಕೊಡ್ತಾರೆ. ನೋಡಿ, ಆ ಮಿಲ್ಲರ್ ಸಮಿತಿಯನ್ನ ಜಾರಿಗೆ ತರುವಾಗ ದಿವಾನರಾಗಿದ್ದವರು ವಿಶ್ವೇಶ್ವರಯ್ಯನವರು. ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ತಾನೇ ಅವರು, ವಿಶ್ವೇಶ್ವರಯ್ಯನವರು ದಿವಾನ್ರವರು. ಅವ್ರು ದಿವಾನ್ರು ಸೈನ್ ಮಾಡದೇ ಇದ್ರೆ ಈ ವರದಿ ಕಾರ್ಯರೂಪಕ್ಕೆ ಬರೋಲ್ಲ. ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ನಿಮಗೆ ಅವರು ಒಂದು ಹಿಂದುಳಿದ ವರ್ಗಗಳಿಗೆ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಆದ್ಯತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹಾವನೂರು ವರದಿಯನ್ನ ಜಾರಿಗೆ ತರ್ತಾರೆ. ಹಾವನೂರು ವರದಿಯಲ್ಲಿ ನೋಡಿ, ನಾನು ನನ್ನ ಜಾತಿನೂ ಹೇಳ್ತೀನಿ, ಯಾರು ಏನು ಬೇಜಾರು ಮಾಡ್ಕೋಬೇಡಿ, ಒಕ್ಕಲಿಗರವ್ರು ನಾನು. ಒಕ್ಕಲಿಗ ಜನಾಂಗಕ್ಕೆ 11% ರಿಸರ್ವೇಶನ್ ಇರುತ್ತೆ. ನಮ್ಮ ಅಪ್ಪ ಏನ್ ಮಾಡೋರು ಅಂತಂದ್ರೆ, ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಡು, ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋರು. ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್, ಸ್ಕಾಲರ್ಶಿಪ್, ಆಮೇಲೆ ನಂದು ಎಲ್ಲ ಓದಿ ಮುಗಿಸಿದ ಮೇಲೆ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ನನಗೆ ಸರ್ಕಾರದ ಕಾಲೇಜ್ನಲ್ಲಿ ಕೆಲಸ, ಆಮೇಲೆ ಪ್ರಿನ್ಸಿಪಾಲ್ ಆಗಿ ಪ್ರಮೋಷನ್, ಇವೆಲ್ಲ ಸಿಕ್ಕಿದ್ದು ಆ ಪುಣ್ಯಾತ್ಮ ದೇವರಾಜ ಅರಸು ಅವರ ಕಾರಣದಿಂದ. ಇದು ಹೊಡೀರಿ ಚಪ್ಪಾಳೆ ಬೇಕಾದ್ರೆ. ಇದು